Devil on fire. ಮತ್ತೆ ಶಕ್ತಿ ಪ್ರದರ್ಶನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಜ್ಜಾಗ್ತಾ ಇದ್ದಾರೆ. ಆಗಸ್ಟ್ ವೇಳೆ ಹುಬ್ಬಳ್ಳಿಯಲ್ಲಿ ಅಹಿಂದ ಸಮಾವೇಶ ಮಾಡಬೇಕು ಅಂತ ಪ್ಲಾನ್ ನಡೆದಿದೆಯಂತೆ. ಸಿದ್ದರಾಮಯ್ಯ ಅವರ ಬರ್ತ್ಡೇ ಇದೆ. ಆ ಸಂದರ್ಭದಲ್ಲೇ ಅಹಿಂದ ವೇದಿಕೆ ಕೂಡ ಸಿದ್ಧವಾಗ್ತಾ ಇದೆ. ಬರ್ತ್ಡೇ ಆದಂಗೂ ಆಗಬೇಕು, ಈ ಕಡೆ ಅಹಿಂದ ಸಮಾವೇಶ ಆದಂತೆಯೂ ಆಗಬೇಕು, ಶಕ್ತಿ ಪ್ರದರ್ಶನ ಆದಂತೆಯೂ ಆಗಬೇಕು, ವಿರೋಧಿಗಳಿಗೆ ಟಕ್ಕರ್ ಕೊಟ್ಟಂತೆ ಕೂಡ ಆಗಬೇಕು ಅಂತ. ಒಂದು ಕಲ್ಲು ಮೂರು ಹಕ್ಕಿ ಇಲ್ಲಿ. ದಾವಣಗೆರೆ ಸಿದ್ದರಾಮೋತ್ಸವದ ಬಳಿಕ ಮತ್ತೊಂದು ಅದ್ಧೂರಿ ತುಂಬ ಜನ ಸೇರುವಂಥ ಕಾರ್ಯಕ್ರಮಕ್ಕೆ ಪ್ಲ್ಯಾನ್ ನಡೆದಿದೆ. ಸಮಾವೇಶದಲ್ಲಿ ಲಕ್ಷಾಂತರ ಜನ ಬರಬೇಕು ಅಂತ ಪ್ಲ್ಯಾನ್ ನಡೆದಿದೆ. ಈ ಹಿಂದೆ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿ ಇರದೇ ಇದ್ದಾಗ ಸಿದ್ದರಾಮೋತ್ಸವ ಮಾಡಿದರು. ಜನ ಅಂದರೆ 15-16 ಲಕ್ಷ ಜನ ಬಂದಿದ್ದರು ಅಂತ ಮಾಹಿತಿ. ಒಂದಷ್ಟು ಜನ ರೋಡಲ್ಲಿ ನಿಂತಿದ್ದರು, ಒಳಗಡೆ ಬರೋಕ್ಕೆ ಸ್ವಲ್ಪ ಜನಕ್ಕಾಗಿತ್ತು, ಸ್ವಲ್ಪ ಜನಕ್ಕಾಗಿರಲಿಲ್ಲ. ಬಸ್ಗಳಲ್ಲೇ ಲಕ್ಷಾಂತರ ಜನ ಇಲ್ಲಿಗೆ ಪ್ರಯಾಣ ಬೆಳೆಸಿದ್ರು. ಟ್ರಾಫಿಕ್ ಜಾಮ್ ಆಗಿತ್ತು. ಹಿಂದೆಂದೂ ಕಂಡು ಕೇಳರಿಯದ ರೀತಿಯಲ್ಲಿ ಸಿದ್ದರಾಮಯ್ಯನವರ ಹುಟ್ಟುಹಬ್ಬವನ್ನು ಸಿದ್ದರಾಮೋತ್ಸವದಲ್ಲಿ ಮಾಡಲಾಗಿತ್ತು. ಈ ಒಂದು ಸಿದ್ದರಾಮೋತ್ಸವ ಆದಮೇಲೇ ಅವತ್ತಿನ ಆಡಳಿತಾರೂಢ BJP ಸರ್ಕಾರಕ್ಕೆ ಭಯ ಶುರುವಾಗಿತ್ತು. ಏನಿದು ಈ ಜನಸ್ಪಂದನೆ, ಏನಿಷ್ಟು ಜನ, ಯಾವುದೇ ರಾಜಕೀಯ ಪಕ್ಷಗಳಿಗೆ ಇಷ್ಟು ಜನ ಬರಲ್ಲ, ಈ ಬಾರಿ ಸಿದ್ದರಾಮಯ್ಯನವ್ರು ಏನೋ ಮಾಡ್ತಾರೆ, ನಮಗಂತೂ ಉಳಿಗಾಲ ಇಲ್ಲ ಅಂತ ಒಂದು ಹೆದರಿಕೆ ಶುರುವಾಗಿತ್ತು. ಏನೋ ಅವರು ಪ್ರಿಪೇರ್ ಮಾಡಿದ್ರು, ಸಿದ್ದರಾಮಯ್ಯನವರು ರೆಡಿ ಆದರು. ಆಮೇಲೆ ಬಿಡಿ, ಎಲೆಕ್ಷನ್ ಬಂತು, 135-136 ಸೀಟನ್ನು ಗೆಲ್ಲುವಲ್ಲಿ ಕಾಂಗ್ರೆಸ್ ಯಶಸ್ವಿಯಾಗಿತ್ತು. ಇದೀಗ ಸಿದ್ದರಾಮಯ್ಯನವರು ಮತ್ತೊಮ್ಮೆ ಅಂಥದ್ದೇ ಒಂದು ಕಾರ್ಯಕ್ರಮಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರಂತೆ. ಅವರು ಅಭಿಮಾನಿಗಳು, ಅವರ ಪರವಾಗಿರೋರು ಒಂದಂತೂ ಆಯೋಜನೆ ಅಂತೂ ಆಗ್ತಾ ಇದೆ. 3-4 ದಿನಗಳಲ್ಲಿ ಕಮಿಟಿ ಸಭೆಯನ್ನು ಸೇರಿ ಅಂತಿಮ ಸಿದ್ಧತೆಯನ್ನು ಇದರ ಬಗ್ಗೆ ನಡೆಸಲಿದೆ ಅಂತ ಮಾಹಿತಿ. ಡೀಟೇಲ್ಸ್ಗಳಿಗೆ ಇದೀಗ LN ಸ್ವಾಮಿ ಇದ್ದಾರೆ. LN ಸ್ವಾಮಿ, ಸಿದ್ದರಾಮಯ್ಯನವರು ವಿಚಾರದಲ್ಲಿ ಅವರ ಒಂದು ಹುಟ್ಟುಹಬ್ಬ ಇದೆ ಆಗಸ್ಟ್ನಲ್ಲಿ, ಅದಕ್ಕೆ ದೊಡ್ಡ ಮಟ್ಟದ ಒಂದು ಅಹಿಂದ ಸಮಾವೇಶ ಮಾಡಬೇಕು ಅಂತ ಪ್ಲಾನ್ ನಡೆದಿದೆಯಂತೆ. ಅಹಿಂದಾನೂ ಆಯಿತು, ಬರ್ತ್ಡೇನೂ ಆಯಿತು, ವಿರೋಧಿಗಳಿಗೆ ಟಕ್ಕರ್ ಕೊಟ್ಟಂತೆ ಆಯಿತು ಅಂತ ಕೂಡ ಇರಬೇಕು. ಪಕ್ಷದ ಒಳಗಿನವ್ರಿಗೆ ಸಂಬಂಧಪಟ್ಟಂತೆ ಇದು ಮೆಸೇಜಾ ಅಥವಾ ಪ್ರತಿಪಕ್ಷಗಳಿಗೆ ಇದು ಮೆಸೇಜಾ ಅಂತ ಸ್ವಾಮಿ? ರಮಕಾಂತ್, ಈಗಾಗಲೇ ಸಿದ್ದರಾಮೋತ್ಸವ ಕಾರ್ಯಕ್ರಮ ಮಾಡಿ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಬಲ ಪ್ರದರ್ಶನ ಮಾಡಿದ್ರು. ಅಂದ್ರೆ ಅಧಿಕಾರ ಇಲ್ಲದಂತ ಸಂದರ್ಭದಲ್ಲೂ ಕೂಡ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರ ಒಂದು ಶಕ್ತಿ ಪ್ರದರ್ಶನ ಕೂಡ ಆಗಿತ್ತು. ಅದು ಅಹಿಂದ ಮೂಲಕ ಅನ್ನೋದು ಎಲ್ಲದಕ್ಕೂ ಸಾಬೀತಾಗಿದೆ. ಆದ್ರೆ ಈಗ ಮತ್ತೊಮ್ಮೆ ಸಿದ್ದರಾಮಯ್ಯ ಸೇರಿದಂತೆ ಅವರ ಬೆಂಬಲಿಗರು ಮತ್ತೆ ಅವರ ಹುಟ್ಟುಹಬ್ಬ ದಿನಾಚರಣೆಗಾಗಿ ಮತ್ತೆ ಅಹಿಂದ ಸಮಾವೇಶ ಮಾಡಲಿಕ್ಕೂ ಕೂಡ ಈಗಾಗಲೇ ಮುಂದಾಗ್ತಾ ಇರುವಂತದ್ದು, ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಆಗ್ತಾ ಇದೆ ಎಂಬ ಮಾಹಿತಿಗಳು ಕೂಡ ಲಭ್ಯ ಆಗಿರುವಂತದ್ದು. ಅಂದ್ರೆ ಆಗಸ್ಟ್ ನಲ್ಲಿ ಹುಬ್ಬಳ್ಳಿಯಲ್ಲಿ ಈ ಅಹಿಂದ ಸಮಾವೇಶವನ್ನು ಮಾಡುವುದರ ಮೂಲಕ ಎಲ್ಲೋ ಒಂದು ರೀತಿ ಪರೋಕ್ಷವಾಗಿ ಈಗ ಸಿಎಂ ಕುರ್ಚಿ ವಿಚಾರ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಸಿಎಂ ಬದಲಾವಣೆ ಆಗಬೇಕು, DCM DK ಶಿವಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡಬೇಕು ಎಂಬ ಚರ್ಚೆಗಳು ಶುರುವಾಗಿದೆ. ಈ ಬೆನ್ನಲ್ಲೇ ಈ ಒಂದು ಅಹಿಂದ ಸಮಾವೇಶವನ್ನ ಮಾಡಿ ಅಲ್ಲಿ ತಮ್ಮ ನಾಯಕರಿಗೆ ಅಂದ್ರೆ ತಮ್ಮ ಒಂದು ವಲಯಕ್ಕೆ ಒಂದು ಸಂದೇಶ ಕೊಡ್ತಾರಾ ಎಂಬ ವಿಚಾರಗಳು ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅಂದ್ರೆ ಕಾಂಗ್ರೆಸ್ ವಲಯದಲ್ಲಿ ಈಗಾಗಲೇ ಶುರುವಾಗಿದೆ. ಒಂದು ಸಿಎಂ ಬದಲಾವಣೆ ಮಾಡಬೇಕು ಮತ್ತು ಹೆಚ್ಚುವರಿ DCMಗಳನ್ನ ಮಾಡಬೇಕು ಎಂಬ ವಿಚಾರಗಳು ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಈಗಾಗಲೇ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಸಾಕಷ್ಟು ವರದಿ ಚರ್ಚೆ ಆಗಿರುವಂಥದ್ದು. ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಸಾಕಷ್ಟು ಚರ್ಚೆ ಆಗಿದೆ. ಈ ಬೆನ್ನಲ್ಲೇ ಮತ್ತೊಮ್ಮೆ ಹುಬ್ಬಳ್ಳಿಯಲ್ಲಿ ಅಹಿಂದ ಸಮಾವೇಶನ ಮಾಡಿ ಅಲ್ಲಿಂದ ಪರೋಕ್ಷವಾಗಿ ಶಕ್ತಿ ಪ್ರದರ್ಶನ ಮಾಡಬೇಕು. ಅಂದ್ರೆ ಸಿಎಂ ಸಿದ್ದರಾಮಯ್ಯನ ಪರವಾಗಿ ಕೆಲ ಸಚಿವರು ಶಾಸಕರು ಇದ್ದಾರೆ ಎಂಬ ಒಂದು ಪರೋಕ್ಷವಾಗಿ ಒಂದು ಶಕ್ತಿ ಪ್ರದರ್ಶನಕ್ಕೂ ಕೂಡ ಮುಂದಾಗುತ್ತಾ ಇದ್ದಾರೆ ಎಂಬ ವಿಚಾರಗಳು ಕೂಡ ಈಗ ಸ್ಪಷ್ಟ ಆಗ್ತಾ ಇರುವಂತದ್ದು. ಅಂದ್ರೆ ಕಾಂಗ್ರೆಸ್ ವಲಯದಲ್ಲಿ ಮತ್ತೊಮ್ಮೆ ಅಹಿಂದ ಮೂಲಕ ಶಕ್ತಿ ಪ್ರದರ್ಶನ ನಡೆಯುತ್ತಾ ಎಂಬ ವಿಚಾರಗಳು ಸಾಕಷ್ಟು ಸದ್ದು ಮಾಡ್ತಾ ಇದೆ. ಅಂದ್ರೆ ಈಗಾಗಲೇ ಏನು ಕಳೆದ ಬಾರಿ ದಾವಣಗೆರೆಯಲ್ಲಿ ಕೂಡ ಈ ಅಹಿಂದ ಸಮಾವೇಶವನ್ನ ಮಾಡಿದ್ರು, ಯಶಸ್ವಿ ಕೂಡ ಆಗಿದ್ರು. ಸಾಕಷ್ಟು ಲಕ್ಷಾಂತರ ಕಾರ್ಯಕರ್ತರು, ಅಭಿಮಾನಿಗಳು ಕೂಡ ಸೇರಿದ್ರು. ಅಲ್ಲಿಂದ ನೇರವಾಗಿ ಮುಂದಿನ ಸಿಎಂ ಸಿದ್ದರಾಮಯ್ಯನವರೇ ಆಗಬೇಕು ಎಂಬ ಸಂದೇಶವನ್ನ ಕಾಂಗ್ರೆಸ್ ಹೈಕಮಾಂಡ್ಗೆ ತಲುಪಿಸಿದ್ರು. ಆದ್ರೆ ಈ ಬಾರಿ ಕೂಡ ಸಿಎಂ ಬದಲಾವಣೆ ಕೂಗಿದ ಬೆನ್ನಲ್ಲೇ ಮತ್ತೆ ಅಹಿಂದ ಸಮಾವೇಶದ ಮೂಲಕ ಸಿಎಂ ಸಿದ್ದರಾಮಯ್ಯನವರು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಾ ಇದ್ದಾರೆ ಎಂಬ ವಿಚಾರಗಳು ಕಾಂಗ್ರೆಸ್ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಹಾಗಾಗಿ ಒಂದು ಸಮಿತಿ ಕೂಡ ಈಗಾಗಲೇ ರಚನೆ ಆಗಿದೆ. ಕಳೆದ ಬಾರಿ ದಾವಣಗೆರೆಯಲ್ಲಿ ನಡೆದಂತ ಒಂದು
ಅಹಿಂದ ಸಮಾವೇಶದಲ್ಲೂ ಕೂಡ ಸಮಿತಿಯ ನಾಯಕತ್ವವನ್ನು ತಮ್ಮ ಆಪ್ತ ಶಾಸಕರು ವಹಿಸಿಕೊಂಡಿದ್ರು. ಹಾಗಾಗಿ ಈಗ ಅಲ್ಲಿನ ಒಂದು ಸಮಿತಿ ಕೂಡ ರಚನೆ ಆಗಿದೆ. ಇನ್ನು 3-4 ದಿನಗಳಲ್ಲಿ ಮತ್ತೊಮ್ಮೆ ಸಭೆ ಸೇರಿ ಅಂದ್ರೆ ಸಮುದಾಯವಾರು ಹಾಗೂ ಅಹಿಂದ ನಾಯಕತ್ವವನ್ನು ವಹಿಸಿಕೊಂಡಂತಹ ನಾಯಕರು ಸಭೆ ಸೇರಿ ಕಾರ್ಯಕ್ರಮಗಳು ಯಾವ ರೀತಿ ನಡೀಬೇಕು, ಸಿದ್ಧತೆಗಳು ಯಾವ ರೀತಿ ಇರಬೇಕು, ಯಾರನ್ನೆಲ್ಲ ಆಹ್ವಾನವನ್ನ ಕಳಿಸಬೇಕು, ಹೈಕಮಾಂಡ್ ನಾಯಕರಿಗೆ ಯಾವ ರೀತಿ ಒಂದು ವಿಚಾರ ಮುಟ್ಟಿಸಬೇಕು ಎಂಬ ಸಂಪೂರ್ಣವಂತ ಒಂದು ಸಭೆ ಚರ್ಚೆ ಮಾಡಿ ಯಾವಾಗ ನಡೆಸಬೇಕು ಎಂಬ ವಿಚಾರಗಳನ್ನು ಕೂಡ ಕೆಲವೇ ದಿನಗಳಲ್ಲೂ ಕೂಡ ಸ್ಪಷ್ಟನೆ ಆಗುವಂಥದ್ದು. ರಮಕಾಂತ್, ಥ್ಯಾಂಕ್ ಯು ಸ್ವಾಮಿ.